ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅನಾಮಿಕ ವ್ಯಕ್ತಿ ಹಿಂದೆ ಇರುವಂತಹ ಹಿಸ್ಟ್ರಿ ಮತ್ತು ಅವ್ರ ಜೊತೆ ಇರೋರು ಕೂಡ ಈಗ ಅನಾಮಿಕ ವ್ಯಕ್ತಿ ಹಿಂದೆ ಇರ್ತಕ್ಕಂಥವರು ಯಾರ್ಯಾರು ಇನ್ನಿತರರು ಅಪಾದನೆ ಮಾಡಿದ್ರು ಅವ್ರೆಲ್ಲರ ತನಿಖೆ ಕೂಡ SIT ಮಾಡ್ತಾರೆ. ಅಂತಿಮವಾಗಿ ಇದು ಸತ್ಯ ಆಚೆ ಬರಬೇಕು. ಅದೇ ನಮ್ಮ ಸರ್ಕಾರದ ಗುರಿ. BJPಯವರು ಅಧಿಕಾರದಲ್ಲಿದ್ದಾಗ ಮಾಡಲಿಲ್ಲ, ಈಗ ಅಧಿಕಾರ ಇಲ್ಲದೆ ಇದ್ದಾಗ ಅಪಪ್ರಚಾರ ಮಾಡ್ತಾರೆ. ಸರ್, ಈಗ ನಡೀತಾ ಇರ್ತಕ್ಕಂಥ SIT ತನಿಖೆ ಆರಂಭದಲ್ಲೇ ಮಾಡಿಬಿಟ್ಟಿದ್ರೆ ಇವರೆಲ್ಲರದ್ದು ಬಣ್ಣ ಬಯಲಾಗ್ತಾ ಇತ್ತು. ಆಗ ಈಗ ಒಂದು ನಿಮಿಷ ಪೊಲೀಸ್ ಅಧಿಕಾರಿಗಳಿಗೆ ಈಗ SIT ಅಲ್ವಾ ತನಿಖೆ ಮಾಡಿದ್ರು, ಅಗಸಿದ್ದಕ್ಕೆ ತಾನೇ ಅಲ್ಲಿ ಯಾವುದೋ ಮೂಳೆ ಇಲ್ಲ ಅಂತ ಗೊತ್ತಾಗಿದ್ದು. ಅಗಸದೇ ಇದ್ದಿದ್ರೆ ಈಗ 15 ಸ್ಥಳದಲ್ಲಿ ಅಗಸದೇ ಇದ್ದಿದ್ರೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಅಗಸಿದ್ರಿಂದ ಅಲ್ಲಿ ಯಾವುದೂ ಇಲ್ಲ, ಒಂದೇ ಒಂದು ಕಡೆ ಒಂದು ಸ್ವಲ್ಪ ಮೂಳೆ ಬಿಟ್ಟು ಸಿಕ್ಕಿದ್ ಬಿಟ್ರೆ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಏನೂ ಸಿಗಲಿಲ್ಲ. ಅಗಿದೇ ಇದ್ದಿದ್ರೆ ಒಂದು ನಿಮಿಷ SIT ಅವರೆಲ್ಲ ಅಗಿಸದೇ ಇದ್ದಿದ್ರೆ ಇದ್ಯಾವುದು ಆಚೆ ಬರ್ತಾನೆ ಇರಲಿಲ್ಲ, ಇನ್ನೂ ಅಪಪ್ರಚಾರ ಮುಂದುವರಿತಿತ್ತು. ಈಗ ನಾವು ನೀವೇ ಮಾತಾಡೋಣ. ಅಸ್ಥಿ ಪಂಜರ ಸಿಕ್ಕಿದ್ರೆ ಆಗ ಕೊಲೆಗಳಾಗಿದೆ ಅಂತ ಬರ್ತಿತ್ತು. ಅಸ್ಥಿ ಪಂಜರಗಳು ಸಿಗಲಿಲ್ಲ, ಅಗಿಸದೇ ಇದ್ದರೆ ಈ ಸತ್ಯಾಂಶ ಆಚೆ ಬರ್ತಿರಲಿಲ್ಲ. SIT ಮಾಡಿ ತನಿಖೆ ಮಾಡಿ ಅಗಿಸಿದ್ರಿಂದ ಈಗ ಪೂರ್ಣವಾಗಿ ಸತ್ಯಾಂಶ ಜನಕ್ಕೆ ಗೊತ್ತಾಗಿದೆ. ಈ BJPಯವರಿಗೆ ಈ ಅಸೂಯೆಗೆ ಮದ್ದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ BJPಯವರಿಗೆ ಅವ್ರ ಅಸೂಯೆ ಅವ್ರಿಗೆ. ಆಮೇಲೆ ಏನನ್ನ ಒಂದು ಓಟ್ ಬರೋಂಗಿದ್ರು ಕೂಡ ಅದನ್ನು ರಾಜಕೀಯ ಮಾಡ್ತಾರೆ. ಒಂದೇ ಒಂದು ಓಟ್ ಬರುತ್ತೆ ಅಂದರೆ ಅದಕ್ಕೂ ರಾಜಕೀಯ ಮಾಡ್ತಾರೆ. ಆಮೇಲೆ ಆ ಸುಳ್ಳು ಹೇಳಲಿಲ್ಲ ಅಂದರೆ ಅವ್ರಿಗೆ ತಿಂದ ಅನ್ನ ಜೀರ್ಣನೂ ಆಗಲ್ಲ, ರಾತ್ರಿ ಹೊತ್ತು ನಿದ್ರೆನೂ ಬರಲ್ಲ ಅವರಿಗೆ. ಧರ್ಮಸ್ಥಳದ ಪ್ರಕರಣ ಒಂದ್ ಕಡೆ ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.